ಏಕ ಮಾರು 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 ಏಕ ಮಾರು 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 ಗುರು. ಏನು ಗುರು ಸಿನಿಮಾ, ಏನು ಎನರ್ಜಿ ಗುರು, ಯಪ್ಪ ಫುಲ್ ಮೈ ಜುಮ್ ಅಂದ್ಬಿಡ್ತು ನನಗೆ. ಅವಾಗ ಒಂದೊಂದು ಇನ್ಸ್ಟೆನ್ಸಸ್ ನೋಡ್ತಾ ಇದ್ದರೆ ನನಗೆ ಎಕ್ಸ್ಪೆಷಲಿ ಆ ಇನ್ಸ್ಟೆನ್ಸಸ್ ಕೆಲವೊಂದು ಸಡನ್ನಾಗಿ ಆ ಮೂಮೆಂಟು, ಆ ಗ್ರೇಸ್ ಇದೆಯಲ್ಲ, ನಂಗೆ ಒಂದೊಂದು ಸತಿ ಅಪ್ಪು ಸರ್ನ ಎಲ್ಲೋ ಒಂದು ಕಡೆ ಹಿಂಗೆ ಬಂದು ಹಿಂಗೆ ಹೋಗಂಗೆ ಆ ಗ್ರೇಸು, ಆ ಮೂಮೆಂಟ್ಸಲ್ಲಿ, ಆ್ಯಕ್ಷನ್ಸಲ್ಲಿ, ಹೇ ನಾನು ಏನು ನೋಡ್ತಾ ಇದ್ದೀನಿ, ಏನು ಎಕ್ಸ್ಪೀರಿಯೆನ್ಸ್ ಮಾಡ್ತೇನೆ. ಆನೆಸ್ಟಾಗಿ ಹೇಳಬೇಕು ಅಂತಂದರೆ ನಾನು ಇಲ್ಲಿ ಯಾವುದೋ ಮೂವಿ ರಿವ್ಯೂ ಮಾಡ್ತಾ ಇಲ್ಲ ಗುರು. ಆ್ಯಂಡ್ ಆನೆಸ್ಟಾಗಿ ಹೇಳ್ತೀನಿ, ಯುವ ಮೂವಿಗೂ ಆ್ಯಂಡ್ ಯಕ್ಕ ಮೂವಿಗೂ ಆ್ಯಕ್ಟಿಂಗ್ ವೈಸು ಎಕ್ಸ್ಟ್ರಾಡ್ನರಿ ಇಂಪ್ರೂವ್ಮೆಂಟು. ನಿಜವಾಗ್ಲೂ ಯುವರಾಜ್ ಕುಮಾರ್ ಅಣ್ಣ ಹ್ಯಾಟ್ಸ್ ಆಫ್. ಗುರು, ಎಷ್ಟು ಎಕ್ಸ್ಟ್ರೀಮ್ ಲೆವೆಲ್ಗೆ ಆ ಮುಗ್ಧತೆನ ತೊಗೊಂಡೋಗಿದ್ದಾರೆ, ಅಷ್ಟೇ ವೈಲೆಂಟಾಗಿ ಪೋರ್ಟ್ರೇ ಮಾಡಿದ್ದಾರೆ. ನನಗೆ ನಾನು ನೋಡ್ತಾ ಇದ್ರೆ ಯುವ ಮೂವಿ ನೋಡೋದಕ್ಕೂ ಯುವರಾಜ್ ಅಣ್ಣನ ಈ ಮೂವಿಲಿ ನೋಡೋದಕ್ಕೂ ಕಂಪ್ಯಾರಿಟಿವ್ಲಿ ತುಂಬ ಇಂಪ್ರೂವ್ಮೆಂಟ್ಸ್ ಇದೆ. ಆ್ಯಂಡ್ ಸಿಕ್ಕಾಪಡೆ ಖುಷಿ ಆಯಿತು. ಆ ಆ್ಯಕ್ಷನ್ ಸೀಕ್ವೆನ್ಸು, ಡ್ಯಾನ್ಸು ಯಪ್ಪ ಸೂಪರ್ ಅಂತ ಹೇಳ್ಬೋದು. ಆ್ಯಂಡ್ ಇಬ್ಬರು ಹೀರೋಯಿನ್ಗಳು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಂಪದ ಮ್ಯಾಮ್ ಹಾಗೂ ಸಂಜನಾ ಆನಂದ್ ಮ್ಯಾಮ್ ಎಕ್ಸ್ಟ್ರಾರ್ಡ್ನರಿ ವೆಲ್. ಆ್ಯಂಡ್ ರೋಹಿತ್ ಪಡಾಕಿ ಸರ್, ಅಬ್ಬಾ ಡೈರೆಕ್ಷನ್ ಏನು ಸರ್. ಆ್ಯಂಡ್ ನನಗೆ ನಿಜವಾಗೂ ಆನೆಸ್ಟಾಗಿ ಲಾಸ್ಟಲ್ಲಿ ಅದು ಏನದು, ನಾನು ಎಕ್ಸಾಕ್ಟಾಗಿ ಏನಪ್ಪ ಜಾಕಿ ಥರ ಇದೆ ಆ ಥರ ಇದೆ ಅಂತ ಹೇಳ್ತಲ್ಲ. ಸ್ಟೋರಿ ಲೈನ್ ತುಂಬ ಚೆನ್ನಾಗಿದೆ ಆಯಿತಾ. ಅಲ್ಲಿ ತುಣುಕುಗಳು ಕೆಲವೊಂದು ನಮ್ಗೆ ಅದನ್ನು ನ್ಯಾಪ್ಸುತ್ತೆ, ಅಪ್ಪು ಅಭಿಮಾನಿಗಳಿಗೆ ಎಕ್ಸ್ಪೆಷಲಿ ಅದನ್ನು ನ್ಯಾಪ್ಸುತ್ತೆ. ಆ ಗ್ರೇಸು, ಯುವರಾಜ್ ಸರ್ ಕ್ಯಾರಿ ಮಾಡಿರೋ ಗ್ರೇಸ್ ಆಗಲಿ, ಆ್ಯಕ್ಷನ್ ಸೀಕ್ವೆನ್ಸಲ್ಲಾಗಲಿ, ಆ ಡ್ಯಾನ್ಸಲ್ಲಾಗಲಿ ಎಲ್ಲೋ ಅಲ್ಲಲ್ಲ ಅಪ್ಪು ಸರ್ ನೋಡ್ದಂಗೆ ಆಗುತ್ತೆ. ಆ್ಯಂಡ್ ಸ್ಟೋರಿ ಲೈನ್ ತುಂಬ ಚೆನ್ನಾಗಿ ತೊಗೊಂಡೋಗಿದ್ದಾರೆ. ಸ್ಟೋರಿ ಲೈನ್ನ ಅದರಲ್ಲಿ ಎರಡು ಮಾತೇ ಇಲ್ಲ ಆ ಸ್ಟೋರಿ ಲೈನಲ್ಲಿ. ಆ್ಯಂಡ್ ಓವರಾಲ್ ಆಗಿ ಹೇಳಬೇಕು ಅಂತಂದರೆ ತುಂಬ ಚೆನ್ನಾಗಿದೆ ಸಿನಿಮಾ. ನಾನು ನಾಟ್ ಬೀಯಿಂಗ್ ಆ್ಯನ್ ಆರ್ಡೆಂಟ್ ಡಿವೋಟಿ ಆಫ್ ದೊಡ್ಡ ಮನೆ ಇದು ಈ ಮಾತನ್ನು ಹೇಳ್ತಾ ಇಲ್ಲ, ಸಿನಿಮಾ ಪ್ರೇಮಿಯಾಗಿ ಮಾತನ್ನು ಹೇಳ್ತಾ ಇದ್ದೀನಿ. ತುಂಬ ಅದ್ಭುತವಾಗಿದೆ ಸಿನಿಮಾ. ಎಂಟೈರ್ ಕ್ಯಾಸ್ಟ್ ಆ್ಯಂಡ್ ಕ್ರೂ ಆಫ್ ಎಕ್ಕಾಗೆ ಎಕ್ಕನ ಲೆಕ್ಕ ಪಕ್ಕ ಗುರು. ಗುರು, ನಾನು ಇನ್ನೂ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಕ್ಕ ಬ್ಲಾಕ್ ಬಾಸ್ಟರ್ ಪಕ್ಕ, ಇದು 101%. ನಾನು ಫಸ್ಟು ಸಿನಿಮಾ ನೋಡಿದಾಗೇ ಕೆಲವೊಂದು ಜಿಮ್ನಾಸ್ಟಿಕ್ ಮೂಮೆಂಟ್ಸ್ನೆಲ್ಲ ಯುವರಾಜ್ ಅಣ್ಣ ನೋಡಿದಾಗೇ ತುಂಬ ಪ್ರಾಮಿಸಿಂಗ್ ಅನಿಸ್ತು. ಆ್ಯಂಡ್ ಈ ಸಿನಿಮಾ ಆದಮೇಲೆ ಸಿನಿಮಾ ಟು ಸಿನಿಮಾ ತುಂಬ ಇಂಪ್ರೂವ್ಮೆಂಟ್ಸ್ ಕಾಣಿಸ್ತಾ ಇರೋದ್ರಿಂದ ಸೂಪರ್ ಸ್ಟಾರ್ ಇನ್ ಮೇಕಿಂಗ್. ಮಾರ್ಕ್ ಮೈ ವರ್ಡ್ಸ್, ಯುವರಾಜ್ ಕುಮಾರ್ ವಿಲ್ ಬಿ ದ ಫೈನೆಸ್ಟ್ ಸೂಪರ್ ಸ್ಟಾರ್ಸ್ ಆಫ್ KFI, ನಾಟ್ ಓನ್ಲಿ KFI, ಇಂಡಿಯನ್ ಸಿನಿಮಾ ಇನ್ ಕಮಿಂಗ್ ಡೇಸ್. ಮಾರ್ಕ್ ಮೈ ವರ್ಡ್ಸ್, ಇದು ಸುಳ್ಳು ಆಗಲ್ಲ. ಯಾಕಂದರೆ ಆ ಪೊಟೆನ್ಷಿಯಲ್ಲು, ಆ ಟ್ಯಾಲೆಂಟು ಅವರಲ್ಲಿದೆ. ಆ್ಯಂಡ್ ಎಕ್ಸ್ಟ್ರಾರ್ಡ್ನರಿ. ನನಗೆ ಎಲ್ಲರಿಗೂ ಅಷ್ಟೇ, ಸಿನಿಮಾ ಪ್ರೇಮಿಗಳಿಗೆ ಸಿನಿಮಾ ನಿಜವಾಗ್ಲೂ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಬೀಯಿಂಗ್ ಎ ಅಪ್ಪು ಫ್ಯಾನ್ ಆಗಿರೋದ್ರಿಂದ, ಅಪ್ಪು ಸರ್ ಫ್ಯಾನ್ ಆಗಿರೋರಿಗೆ ತುಂಬ ಅಲ್ಲಲ್ಲ ಕಣ್ಣಲ್ಲಿ ನೀರು ಕೂಡ ಬರ್ಸೆ. ಲಾಸ್ಟಲ್ಲಿ ಹಿಂಗೆ ಕುರ್ಕೊಂಡು ಆ ಪಿ ಉತ್ಕೊಂಡು ಬಂದಾಗ ಸ್ವಾಮಿ ಜಾಕಿದ್ ನೆನಪಾಗ್ಬಿಡುತ್ತೆ. ಬ್ಯೂಟಿಫುಲ್ ಸರ್, ಬ್ಯೂಟಿಫುಲ್. ಮತ್ತೊಂದು ಸರಿ ಸಿನಿಮಾಗೆ ಹೋಗಬೇಕು. ದಯವಿಟ್ಟು ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀನೋ ಎಲ್ರಿಗೂ ಕೇಳ್ಕೊತೀನಿ, ಲೆಕ್ಕ ಪಕ್ಕ ಆಗಿದೆ. ಎಲ್ಲರೂ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಹೋಗಿ ಎಕ್ಕ ಸಿನಿಮಾನ ನೋಡಿ ಪ್ರೋತ್ಸಾಹಿಸಿ. ಪೈರಸಿ ಮಾಡೋರಿಗೆ ಬಿಡಬೇಡಿ, ನೀವು ಮಾಡಬೇಡಿ. ಕಾಣಿಸಿದ್ರೆ ಅದ್ರ ಮೇಲೆ ಓದಿರಿ. ಓಕೆ, ಪೈರಸಿ ನೋ ಟು ಪೈರಸಿ. ಯಾವುದೇ ಸಿನಿಮಾ ಆಗಲಿ ಇದೇ ಸಿನಿಮಾ ಅಂತಲ್ಲ. ಕನ್ನಡ ಸಿನಿಮಾ ನಮ್ಮ ಹೆಮ್ಮೆ, ಕನ್ನಡ ಸಿನಿಮಾ ನಮ್ಮ ಹೆಮ್ಮೆ. ನಾವೆಲ್ಲರೂ ಎದೆಯಲ್ಲಿ ಇಟ್ಕೊಂಡು ತಲೆ ಮೇಲೆ ಹೊತ್ಕೊಂಡು ಬೆರೆಸೋಣ ಅಂತ ಹೇಳ್ತಾ, ಟೇಕ್ ಕೇರ್, ಸಿ ಯು ಆಲ್, ಲವ್ ಯು.